ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಪಕ್ಕಾ ಆಂಧ್ರ ಸ್ಟೈಲ್ ಸ್ಪೈಸಿಯಾಗಿ ನಾನು ನಾನ್ ವೆಜ್ ಮಾಡೋದನ್ನ ಹೇಳ್ಕೊಂಡು ಕೊಡ್ತಿದ್ದೀನಿ. ನಮ್ಮ ಮನೇಲಂತೂ ಈ ರೆಸಿಪಿನ ನಮ್ಮ ಮಮ್ಮಿ ಅಂದರೆ ಸುಶಾಂತಿ, ನಾನು ವಾಯ್ಸ್ ಕೊಡ್ತಿರೋದು ಸಿರೀಜಾ. ಸೊ ನಮ್ಮ ಮಮ್ಮಿ ಅಂತೂ ಪಕ್ಕಾ ಆಂಧ್ರ ಸ್ಟೈಲಲ್ಲೇ ಯಾವಾಗಲೂ ಅಡುಗೆ ಮಾಡ್ತಾರೆ. ನಮ್ಮ ಅಮ್ಮಮ್ಮ ಯಾವ ಥರ ಹೇಳ್ಕೊಟ್ಟಿದಾರೋ ಅದೇ ಟೈಪಲ್ಲಿ ನಮ್ಮ ಮಮ್ಮಿ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ಯಾವುದೇ ಥರ ತಡ ಮಾಡ್ದಿರಾ ಬ್ಯಾಚುಲರ್ಸಿಗೆ ಪಕ್ಕ ಹೇಳ್ಕೊಂಡು ಕೊಟ್ಟಿದ್ದು ರೆಸಿಪಿ ಅಂತಲೇ ಅಂದ್ಕೊಳ್ಳಿ. ಸೊ ಯಾವುದೇ ಥರ ತಡ ಮಾಡಿದ್ರೆ ವಿಡಿಯೋ ಒಳಗಡೆ ಹೋಗಿ ಯಾವ ಥರ ಮಾಡೋದಂತ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನೋಡಿ, ಇಲ್ಲಿ ನಾನು ಏನಪ್ಪ ಇದು ಎರಡು ಡಿವೈಡ್ ಮಾಡಿಟ್ಟಿದ್ದಾರಲ್ಲ ಅಂತ ಅನ್ಕೋತಿದ್ದೀರಾ. ನಾನು ಹೇಳಿದ್ನಲ್ಲ ಚಿಕನ್ ಗ್ರೇವಿ ಹಾಗೂ ಚಿಕನ್ ಫ್ರೈಗೆ. ಈಗ ನಾನು ತೋರಿಸ್ತಿರೋ ಪೀಸ್ ಬಂದು ಚಿಕನ್ ಗ್ರೇವಿಗೆ. ಚಿಕನ್ ಗ್ರೇವಿಗೆ ನೀವು ಬೋನ್ ಅಂದರೆ ಸ್ವಲ್ಪ ಮೂಳೆ ಇರೋದು, ಸ್ವಲ್ಪ ಗಟ್ಟಿಯಾಗಿರೋದು ಮತ್ತು ಲಿವರ್ ಪೀಸಸ್, ಹಾರ್ಟ್ ಪೀಸಸ್, ಸೊ ಈ ಥರದ್ದೆಲ್ಲ ನೀವು ಬಳಕೆ ಮಾಡ್ಬೋದು. ಆದರೆ ನೀವು ಚಿಕನ್ ಫ್ರೈಗೆ ಅಂತ ತಗೊಂಡಾಗ ಬೋನ್ಲೆಸ್ ತಗೋಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಗ್ರೇವಿಗೆ ನಿಮಗೆ ತೋರಿಸ್ತಿರೋದಲ್ವ, ಸೊ ಹಾಗಾಗಿ ಲೆಗ್ ಪೀಸ್ ಆಗಲಿ, ಈ ಚಿಕನಲ್ಲಿ ಗಟ್ಟಿ ಪೀಸಸ್ ಅಂದರೆ ಮೂಳೆ ಇರುತ್ತಲ್ಲ, ಸೊ ಅಂಥದ್ದೆಲ್ಲ ಗ್ರೇವಿಗೆ ಎತ್ತಿಟ್ಕೋಬೇಕು. ನೋಡಿ, ಈಗ ನಾನಿಲ್ಲಿ ಚಿಕನ್ ಫ್ರೈಗೋಸ್ಕರ ಗ್ರೀನ್ ಪ್ಲೇಟಲ್ಲಿ ಕಾಣಿಸ್ತಿದೆಯಲ್ಲ, ಅದು ಚಿಕನ್ ಫ್ರೈಗೋಸ್ಕರ. ಸೊ ಹಾಗಾಗಿ ಇಲ್ಲಿ ನಾನು ಬೋನ್ಲೆಸ್ ಅಂದರೆ ಮೂಳೆ ಇಲ್ದಿರ ಸೊ ಸ್ಮೂತಾಗಿರುವಂಥದ್ದೆಲ್ಲನೂ ನಾನಿಲ್ಲಿ ಫ್ರೈಗೆ ಬಳಕೆ ಮಾಡ್ತಾಯಿದ್ದೀನಿ. ಈ ಚಿಕನ್ ಫ್ರೈ ಬಂದು ಬ್ಯಾಚುಲರ್ಸಿಗೆ ಯಾವುದೇ ಥರ ಮಸಾಲ ಇಲ್ದಿರ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಖಂಡಿತವಾಗ್ಲೂ ನೀವು ವಿಡಿಯೋ ನೋಡಿದ್ರೆ ಮಾತ್ರ ಬ್ಯಾಚುಲರ್ಸ್ಗೆ ಹೇಳ್ಕೊಟ್ಟಿದ್ದು ರೆಸಿಪಿ. ಇವಾಗ ಮನೆಗೆ ಯಾರು ನೆಂಟರು ಬಂದಿರ್ತಾರೆ, ದಿಢೀರಂತ ಮಾಡಬೇಕು ಯಾವುದೇ ಥರ ಮಸಾಲ ಬಳಕೆ ಮಾಡ್ದಿರ ಅಂದರೆ ಖಂಡಿತವಾಗ್ಲೂ ಈ ಚಿಕನ್ ಫ್ರೈ ರೆಸಿಪಿ ನಿಮಗೋಸ್ಕರನೇ. ಸೊ ನೋಡಿ, ನಾನು ಹೇಳಿದ್ನೆಲ್ಲ ಆಲ್ರೆಡಿ ಯಾವ ಥರ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ. ಒಂದು ಬಾಣಲಿನಲ್ಲಿ ಈಗ ನಾವು ಚಿಕನ್ ಫ್ರೈಗೆ ಎತ್ತಿಟ್ಟಿರುವಂತಹ ಚಿಕನ್ ಪೀಸಸ್ ಇದೆಯಲ್ಲ ಬೋನ್ಲೆಸ್, ಸೊ ಅದನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಸೊ ಈಗೇನು ಮಾಡ್ತೀರಾ ಅಂದರೆ, ಈ ಬಾಣಲಿನಲ್ಲಿ ಚಿಕನ್ ಪೀಸಸ್ ಹಾಕಿದ ಕೂಡಲೇ ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಅರಿಶಿನ, ಈ ಅರಿಶಿನ ಕೂಡ ನಾನು ಮನೆಯಲ್ಲೇ ತಯಾರಿ ಮಾಡಿರುವಂಥದ್ದು ಅರಿಶಿನ ಪೌಡರು, ಹಾಗೆ ಸ್ವಲ್ಪ ಉಪ್ಪು. ಅಂದರೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು, ಬಟ್ ನಾನಿಲ್ಲಿ ಚಿಕನ್ ಫ್ರೈಗೆ ನಾನು ಬಳಸ್ತಿರೋವಂಥದ್ದು ಅರ್ಧ kg. ಸೊ ಅರ್ಧ kg ಚಿಕನ್ಗೆ ನಾನಿಲ್ಲಿ 1/4 ಗ್ಲಾಸಿನಷ್ಟು ನೀರು, ಅಂದರೆ ನಾನು ಇನ್ನೊಂದು ಹೇಳ್ತೀನಿ, ನೀವು ಸಂಪೂರ್ಣ ಚಿಕನ್ ಪೀಸಸ್ ಅನ್ನೋದು ಮುಳುಗೋ ಥರ ಇಡಬಾರ್ದು. ಸ್ವಲ್ಪನೇ ಅಂದರೆ ನೀರು ಚಿಕನ್ ಪೀಸಸ್ ಮುಳುಗದೇ ಇರೋ ಅಷ್ಟು ನೀರನ್ನ ಹಾಕಬೇಕು. ನೀವು ನೋಡಿದ್ರಲ್ಲ, ನೀರನ್ನ ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಒಂದ್ಸರಿ ನೀಟಾಗಿ ಕಲಿಸ್ಕೊಂಬಿಡಿ. ಕಲಿಸಿದ್ದಾದ್ಮೇಲೆ ಏನು ಮಾಡ್ತೀರಾ ಅಂತ ಅಂದರೆ, ಒಂದು ಮುಚ್ಚಳ ಅನ್ನೋದನ್ನ ಮುಚ್ಚಿಬಿಡಿ. ಓಕೆನಾ. ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು, ಈಗ ನಾವು ಸಂಪೂರ್ಣ ಕಲಿಸಿದ್ದೀವಲ್ಲ ಈ ಚಿಕನ್ ಪೀಸಸ್ಗಳು, ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಕಲಿಸಿದ್ವಲ್ಲ, ಸೊ ಈಗೇನು ಮಾಡ್ತೀರಾ ಅಂದರೆ ಫುಲ್ಲು ಹೈ ಫ್ಲೇಮಲ್ಲೇ ಇಡಬೇಕೀಗ. ಈ ಚಿಕನ್ ಅನ್ನೋದು ಅಷ್ಟು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ, ಸೊ ಹಾಗಾಗಿ ಮೀಡಿಯಮ್ ಅಲ್ಲ, ಲೋ ಅಲ್ಲ, ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಟಿನೇ ನೀವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಸ್ಕೋಬೇಕು. ನೋಡಿ, ನೀರು ಇನ್ನೂ ಇದೆ, ನಮಗೆ ಸಂಪೂರ್ಣ ನೀರು ಅನ್ನೋದು ಫುಲ್ಲು ಡ್ರೈ ಆಗಿಬಿಡಬೇಕು. ಅಲ್ಲಿ ತನಕ ನಾವು ಏನು ಮಾಡಬೇಕು ಅಂದರೆ ಇದನ್ನು ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಟೆ ಕಲಿಸ್ತಿರ್ಬೇಕು. ಮಧ್ಯದಲ್ಲಿ ನೀವೇನು ಮಾಡಬೇಕಂದ್ರೆ, ಈ ಥರ ಮುಚ್ಚಿದೇವಲ್ಲ, ಮಧ್ಯದಲ್ಲಿ ಕ್ಯಾಪ್ ತೆಗೆದು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಕೆಳಗಡೆ ಅಂಟೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಲ್ಲ. ಹಾಗಂತ ಮೀಡಿಯಮ್ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ಸಂಪೂರ್ಣ ನೀರು ಅನ್ನೋದು ನಿಮಗೆ ಫುಲ್ಲು ಡ್ರೈ ಆಗೋ ತನಕನೂ ಹೈ ಫ್ಲೇಮಲ್ಲೇ ಇಟ್ಬಿಡಿ. ನಾನು ಹೇಳ್ತಿದ್ದೀನಿ, ನಂಬಿಕೆ ಇಟ್ಟು ನೀವು ಇದೇ ಥರ ಮಾಡಿರಿ. ಹೈ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಫುಲ್ಲು ನೀರು ಇಂಕೋಗೋ ತನಕನೂ ಮಾಡಬೇಕು. ನೋಡಿ, ಫುಲ್ಲು ನೀರು ಅನ್ನೋದು ಡ್ರೈ ಆಗೋಗಿದೆ. ಅಂದರೆ ನಿಮ್ಗೆ ಅಲ್ಲಿ ನೋಡಿದ್ರೇ ಗೊತ್ತಾಗೋಗುತ್ತೆ, ವಾಟರ್ ಅನ್ನೋದು ಸಂಪೂರ್ಣ ಇಲ್ಲವೇ ಇಲ್ಲ. ಓಕೆನಾ. ಇನ್ನೊಮ್ಮೆ ನಾನು ಮೇಲಿಂದ ಇವಾಗ ತೋರಿಸ್ತೀನಿ, ಇಷ್ಟೊಂದು ಕೆಳಗಿನ ತೋರಿಸಿದ್ನಲ್ಲ, ನೋಡಿ ಮೇಲಿಂದ ತೋರಿಸ್ತಿದ್ದೀನಿ. ವಾಟರ್ ಅನ್ನೋದು ಅಂದರೆ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ಇಂಥ ಟೈಮಲ್ಲಿ ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಳ್ಳಿ. ಓಕೆನಾ. ಬ್ಯಾಚುಲರ್ಸ್ಗಂತೂ ಹೇಳ್ಕೊಟ್ಟಿದ್ದ ರೆಸಿಪಿ ಇದು. ಯಾವುದೇ ಥರ ಮಸಾಲ ಇಲ್ಲ, ಏನೂ ಇಲ್ಲ. ಯಾರು ಅಡುಗೆ ಮಾಡ್ತಿರೋವಂಥವ್ರು ಆಂಟಿ ಯಾರು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಾರು ನೆಂಟರು ಬಂದುಬಿಡ್ತಾರೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ದಿಢೀರ್ನ ಮಾಡುವಂಥ ರೆಸಿಪಿ ಇದು. ಸೊ ಈ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ, ಆಯಿಲ್ ಅನ್ನೋದು ಸ್ವಲ್ಪ ಆ್ಯಡ್ ಮಾಡಬೇಕು. ನಾವು ಇದುವರೆಗೆ ಆಯಿಲ್ ಅನ್ನೋದು ಹಾಕಿರಲಿಲ್ಲವಲ್ಲ. ಸೊ ಇಲ್ಲಿ ನಾನು ಅರ್ಧ kg ಚಿಕನ್ಗೆ ನಾನಿಲ್ಲಿ ಕಾಫಿ ಟೀ ಕುಡಿತೀವಲ್ಲ ಗ್ಲಾಸ್, ಅದರಲ್ಲಿ 1/4 ಗ್ಲಾಸಿನಷ್ಟು ನಾನು ಏನು ಮಾಡ್ತಿದ್ದೀನಿ, ಸಂಪೂರ್ಣ ಎಣ್ಣೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ನೀವು ಹಾಕೋಬಹುದು. ಸೊ ಉಪ್ಪಂತೂ ನಾನು ಮುಂಚೆನೇ ಹಾಕಿದ್ದೀನಲ್ಲ, ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ, ಇಲ್ಲೇನು ಹಾಕ್ತಿಲ್ಲ. ಖಾರ ಬಂದು ನಾವಂತೂ ಹೆಚ್ಚಿಗೆ ಸ್ಪೈಸಿ ತಿನ್ನೋದ್ರಿಂದ ನಾವು ಸ್ವಲ್ಪ ಖಾರ ಅನ್ನೋದು ಹೆಚ್ಚಿಗೆ ತಗೊತೀವಿ. ಸೊ ನಿಮ್ಮ ಇಷ್ಟ, ನೀವು ಯಾವ ಥರನಾದ್ರು ಖಾರ ಇಷ್ಟ ಆದರೂ ನೀವು ಬಳಕೆ ಮಾಡಿ. ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಒಂದು 3, ಹಾಗೆ ಇದು
ಜಿಂಜರ್ ಗಾರ್ಲಿಕ್ ಬಂದು ನಾನು ಪೇಸ್ಟ್ ಹಾಕ್ತಾ ಇಲ್ಲ. ಏನಕ್ಕೆ ಅಂದರೆ ಪೇಸ್ಟ್ ಹಾಕಿದ್ರೆ ಚಿಕನ್ ಪೀಸಸ್ ಅನ್ನೋದು ಬೇಯಲ್ಲ, ಜೊತೆಗೆ ಅಂಟೋಗುತ್ತೆ ಕೆಳಗಡೆ. ಅದಕ್ಕೋಸ್ಕರ ನಾನು ಕಚ್ಚಾ ಬಿಚ್ಚಾಗಿ ಚಿಚ್ಚಿರುವಂತಹ ಜಿಂಜರ್ ಗಾರ್ಲಿಕ್ ಬಳಕೆ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೀವು ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು ಬಳಕೆ ಮಾಡಿ. ಅದ್ರ ಜೊತೆಗೆ ಏನು ಅಂತ ಅಂದರೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹುಳಿ, ಸೊ ಅರ್ಧನ ನಾನು ಕಟ್ ಮಾಡಿ ಸಂಪೂರ್ಣ ಹಿಂಡಿ ಇದರಲ್ಲಿ ಹಾಕಿದ್ದೀನಿ. ನೋಡಿ, ನಾನು ಹೇಳ್ತಿದ್ರೇ ನಿಮಗೆ ಟೆಂಪ್ಟ್ ಆಗ್ತಿದಲ್ಲ. ಸೊ ಇಷ್ಟೆಲ್ಲ ಹಾಕಿದ್ದಾದಮೇಲೆ ಒಮ್ಮೆ ನೀಟಾಗಿ ಕಲಿಸ್ಕೋಬೇಕು. ನಾವು ಇದರಲ್ಲಿ ಯಾವುದೇ ಥರ ಮಸಾಲ ಬಳಕೆ ಮಾಡ್ತಿಲ್ಲ. ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇದಂತೂ ಬ್ಯಾಚುಲರ್ಸ್ಗೆ ಹೇಳ್ಕೊಟ್ಟಿದ್ದಂತಹ ರೆಸಿಪಿ. ಇದರಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿ ಕಲಿಸಿದಾದ್ಮೇಲೆ ಅಂದರೆ ಗರಂ ಮಸಾಲ ಪುಡಿ ಇದ್ದರೆ ಸ್ವಲ್ಪ ಉದುರಿಸ್ಕೊಳ್ಳಿ. ಈ ಗರಂ ಮಸಾಲ ಪುಡಿನೂ ಬಂದು ನಾವು ಮನೆಯಲ್ಲೇ ತಯಾರಿ ಮಾಡಿರುವಂಥದ್ದು. ಖಾರ ಪುಡಿ ಆಗಲಿ, ಗರಂ ಮಸಾಲ ಆಗಲಿ, ಅರಿಶಿನ ಆಗಲಿ, ಈ ಮೂರೂ ಕೂಡ ನಾವು ಮನೆಯಲ್ಲೇ ತಯಾರಿ ಮಾಡಿರುವಂಥದ್ದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಯಾವ ಥರ ಮಾಡೋದು ಅನ್ನೋ ಥರ ಆದಲ್ಲಿ ಖಂಡಿತವಾಗ್ಲೂ ನಾನು ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತವಾಗ್ಲೂ ಹೋಗಿ ಚೆಕ್ಔಟ್ ಮಾಡಬೇಕು ನೀವು. ನಾನು ಪ್ರತಿಯೊಂದು ವೀಡಿಯೋನು ವಿತ್ ಕ್ವಾಂಟಿಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಂಡು ಕೊಟ್ಟಿದ್ದೀನಿ. ಈಗೇನು ಮಾಡ್ತೀರಾ ಅಂದರೆ ಮುಚ್ಚಿ ಒಂದು 3 ನಿಮಿಷದವರೆಗೂ, ಒಂದು 3 ನಿಮಿಷದವರೆಗೂ ಮತ್ತೊಂದು ಸರಿ ಅಂದರೆ ಮುಚ್ಚಿ ಸ್ವಲ್ಪ ಬೇಯಿಸ್ಲಿಕ್ಕೆ ಬಿಡಬೇಕು. ಅಂದರೆ ನಾವು ನೀರಿದ್ದಾಗ ಸಂಪೂರ್ಣ ಹೈ ಫ್ಲೇಮಲ್ಲಿ ಇಟ್ಟಿದ್ದು, ಈಗ ಇದೆಲ್ಲ ಆ್ಯಡ್ ಮಾಡಿದ್ದಾದ್ಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡಬೇಕು. ನೋಡಿ, ಆಯಿಲ್ ಅನ್ನೋದು ಎಷ್ಟು ಎಕ್ಸ್ಟ್ರಾಕ್ಟ್ ಆಗ್ತಿದೆ ಅಲ್ಲ. ಸೊ ಈ ಥರ ಆಯಿಲ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆದಾಗ ಮತ್ತೊಮ್ಮೆ ನೀಟಾಗಿ ಕಲಸಿ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಚಿಕನಲ್ಲೂ 2 ಟೈಪ್ ಸಿಗುತ್ತೆ. ಒಂದು ಬಂದು ಫ್ಯಾಟ್ ಇರೋವಂಥದ್ದು, ಒಂದು ಬಂದು ಸ್ವಲ್ಪ ಫ್ಯಾಟ್ಲೆಸ್ ಇರೋವಂಥದ್ದು. ಈಗ ಏನಾಗಿದೆ ಅಂದರೆ ಈ ಚಿಕನಲ್ಲಿ ನಾವು ಎಣ್ಣೆ ಸ್ವಲ್ಪ ಹಾಕಿದ್ದೀವಿ, ಅದರ ಜೊತೆಗೆ ಏನು ಅಂದರೆ ಈ ಚಿಕನ್ನಿಂದ ಎಕ್ಸ್ಟ್ರಾಕ್ಟ್ ಆಗುವಂತಹ ಆಯಿಲ್ ಕೂಡ ಇದೆ. ಅಂದರೆ ಈ ಚಿಕನ್ ಬಂದು ನನಗನ್ಸ್ದಂಗೆ ಫ್ಯಾಟ್ ಇರೋದಿರಬೇಕು. ಸೊ ಹಾಗಾಗಿ ಹೆಚ್ಚಿಗೆ ಆಯಿಲ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗ್ತಿದೆ. ನೋಡಿ, ಚಿಕನ್ ಫ್ರೈ ಅಂತೂ ಆಗೋಗಿದೆ. ನಾನಂತೂ ಎಸ್ಪೆಷಲಿ ಹೇಳ್ತೀನಿ, ನಮ್ಮ ಮಮ್ಮಿ ಅಡುಗೆ ಮಾಡ್ತಿರ್ತಾರೆ, ವಾಯ್ಸ್ ಓವರ್ ಮಾತ್ರ ನಾನು ಕೊಡ್ತಾ ಹೋಗೋದು, ಬಟ್ ಅಡುಗೆ ಮಾಡೋದು ನಮ್ಮ ಮಮ್ಮಿನೇ. ಇಷ್ಟೆಲ್ಲ ಪ್ರೋಸೆಸ್ ನಡೀತಿರುತ್ತಾ, ನಾನೇನು ಮಾಡ್ತೀನಿ, 1-2 ಸರಿ ನಮ್ಮ ಮಮ್ಮಿ ಈ ಥರ ಮುಚ್ಚಿ ತೆಗೆದು, ಅಂದರೆ ಟೋಟಲ್ 6 ಮಿನಿಟ್ಸ್, 3 ಮಿನಿಟ್ಸ್ ಮುಚ್ಚಿ ಒಮ್ಮೆ ನೀಟಾಗಿ ಕಲಿಸ್ರಿ, ಮತ್ತೆ ಮುಚ್ಚಿ ಮತ್ತೆ 3 ನಿಮಿಷ ಆದಮೇಲೆ ಮತ್ತೆ ಕಲಿಸ್ರಿ. ಈ ಥರ ಆಗುತ್ತಲ್ಲ ಪ್ರೋಸೆಸ್. ನಾನು ಆ ಮಿಡಲಲ್ಲೇ ಒಂದೊಂದು ಪೀಸ್ ತಿನ್ಬಿಡ್ತಾ ಇರ್ತೀನಿ. ಅವಾಗ ನಮಗೆ ಗೊತ್ತಾಗಬೇಕಲ್ಲ. ನನಗಂತೂ ನಮ್ಮ ಮಮ್ಮಿಗೆ ಗೊತ್ತಿಲ್ದಿದ್ರೆ ನಾನು ಖಾರ ಹೆಚ್ಚಿಗೆ ಹಾಕ್ತಾ ಇರ್ತೀನಿ, ಯಾಕಂದ್ರೆ ನನಗೆ ಖಾರ ಎಷ್ಟು ತಿಂದರೆ ಅಷ್ಟು ಬಹಳ ಇಷ್ಟ ಆಗುತ್ತೆ. ಸೊ ನೋಡ್ತಿದ್ರಲ್ಲ, ಯಾವುದೇ ಥರ ಮಸಾಲ ಇಲ್ದಿರ ಏನೂ ಇಲ್ದಿರ ಈಸಿಯಾಗಿ ಬ್ಯಾಚುಲರ್ಸ್ ಅಂತೂ ಅಡುಗೆ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಬಂದು ನಮ್ಮ ಅಮ್ಮಮ್ಮ ಹತ್ರ ಕಲಿಸಿರೋದು. ಅಂದರೆ ನಮ್ಮ ಮಮ್ಮಿ ಹತ್ರ ನಮ್ಮ ಮಮ್ಮಿ ರೆಸಿಪಿ ಕಲಿಸಿರೋದು. ತುಂಬ ಅಂದರೆ ತುಂಬ ಈಸಿನೇ ಇದಂತೂ ರೆಸಿಪಿ. ಖಂಡಿತವಾಗ್ಲೂ ನೀವು ಕೂಡ ಇದೇ ಥರ ಟ್ರೈ ಮಾಡಬೇಕಂತ ನನ್ನ ಇಚ್ಛೆ. ಸೊ ನೋಡಿದ್ರಲ್ಲ, ಇಷ್ಟುವರೆಗೆ ನಾವು ಚಿಕನ್ ಫ್ರೈ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ವಿ. ಈಗ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, 1.5 kg ಚಿಕನ್ಗೆ ನಾನು 4 ಮೀಡಿಯಮ್ ಸೈಜಿನಷ್ಟು ಈರುಳ್ಳಿ, 3 ಬೆಳ್ಳುಳ್ಳಿ, ಒಂದು 15ರಷ್ಟು ಗುಂಟೂರು ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನಮಗೆ ಸ್ಪೈಸಿ ಸ್ವಲ್ಪ ಹೆಚ್ಚಿಗೆ ಬೇಕು. ಇಲ್ಲಿ ನಾನು ಕೊಕೊನಟ್ ಪೀಸಸ್ ಬಂದು 1-2 ಇಷ್ಟಿಷ್ಟದ್ದು ತೊಗೊಂಡಿದ್ದೀನಿ ಅಷ್ಟೇ. ಒಂದು ಮೀಡಿಯಮ್ ಸೈಜಿಂದು 1 ಟೊಮೊಟೊ ಹಣ್ಣು. ಈಗ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದರಿಂದ ನಮ್ಗೆ ಯಾವುದೇ ಥರ ಖಾರ ಅನ್ನೋದು ಏನೂ ಬರೋದಿಲ್ಲ. ಜಸ್ಟ್ ನಮ್ಗೆ ಏನಿರುತ್ತೆ ಅಂತ ಅಂದರೆ ಕಲರ್ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಕಾಣಲಿಕ್ಕೋಸ್ಕರ, ಅಂದರೆ ರೆಡ್ ಕಲರ್ ಕಾಣಲಿಕ್ಕೋಸ್ಕರ ಮಾತ್ರನೇ ನಾನಿಲ್ಲಿ ಇದನ್ನು ಬಳಕೆ ಮಾಡ್ತಿರೋದು. ಅದ್ರ ಜೊತೆಗೆ ಏನು ಅಂತ ಅಂದರೆ ಇಲ್ಲಿ ನಾನು 1.5 kg ಚಿಕನಿಗೆ ನಾನು 1.5 ಇಂಚಿನಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ. ಸೊ ಈಗ ನಾನು ಹೇಳೋವಂಥದ್ದು ಹೋಲ್ ಗರಂ ಮಸಾಲ ಐಟಮ್ಸ್ ನಿಮಗೂ ಗೊತ್ತಿರುತ್ತೆ, ಬಟ್ 1.5 kg ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತಿದ್ದೀನಿ. ನೋಡಿ, 3 ಚಕ್ಕೆ ಈ ಥರ ಸಣ್ಣಕ್ಕೆ ಇರೋವಂಥದ್ದು, ಹಾಗೆ ಪಲಾವ್ ಎಲೆ ಒಂದು 3 ತೊಗೊಂಡಿದ್ದೀನಿ. ಇಲ್ಲಿ ಅನಾನಸ್ ಹೂವಿಂದು ಒಂದು 5 ಹೂವಿನ ರೆಕ್ಕೆಗಳನ್ನ ತೊಗೊಂಡಿದ್ದೀನಿ. ಸೊ ಹೆಚ್ಚಿಗೆ ಡಾಮಿನೇಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ತೊಗೊಂಡೆ. ಒಂದು 5 ಲವಂಗ, 1-2 ಏಲಕ್ಕಿ, 1/4 ಟೇಬಲ್ ಸ್ಪೂನಿನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಿನಷ್ಟು ಧನಿಯಾಕಾಳು, 1/4 ಟೇಬಲ್ ಸ್ಪೂನಿನಷ್ಟು ಇಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಮರಾಠ ಮೊಗ್ಗು 1-2 ಚಿಕ್ಕದು, ಪಲಾವ್ ಎಲೆ ಬಂದು ಒಂದು 3 ತೊಗೊಂಡಿದ್ದೀನಿ. ನೋಡಿ, ಪಲಾವ್ ಎಲೆ ಬಂದು ಒಂದು 3. ಸೊ ಇಲ್ಲಿ ನೋಡಿ, ನಾನು ಜಾಪತ್ರೆ ತೊಗೊಂಡಿದ್ದೀನಲ್ಲ, ಹೆಚ್ಚಿಗೆ ಜಾಪತ್ರೆ ತೊಗೊಬಿಡಿ, ಜಸ್ಟ್ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟು ತೊಗೊಳ್ಳಿ. ಇಲ್ಲಿ ನೋಡಿ, ಜಾಕಾಯಿ ಅಂತ ಇದೆಯಲ್ಲ, ಈ ಜಾಕಾಯಿ ಅನ್ನೋದು ನಾನು ತುಂಬಾ ಚಿಕ್ಕದು ತೊಗೊಂಡಿದ್ದೀನಿ. ಏನಾದ್ರು ಹೆಚ್ಚಿಗೆ ನೀವು ತೊಗೊಳ್ಳೋ ಥರ ಇದ್ದರೆ ಅದ್ರ ಸ್ಮೆಲ್ ಫ್ಲೇವರ್ ಅನ್ನೋದೇ ಡಾಮಿನೇಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ತೊಗೊಂಡ್ರೆ ಸಾಕು. ಈಗ ನಾನು ಮಸಾಲ ರೆಡಿ ಮಾಡಲಿಕ್ಕೆ ಅವೆಲ್ಲ ಕಟ್ ಮಾಡ್ತಾ ಇದ್ದೀನಿ.
ಇಷ್ಟ ತನಕ ನೋಡಿದ್ರೆಲ್ಲ ಕಟ್ ಮಾಡೋ ಪ್ರೋಸೆಸ್ನ. ಈಗ ನಾವು ಈ ಮಸಾಲ ಮಾಡಲಿಕ್ಕೆ ಏನೇನೆಲ್ಲ ಬೇಕು ಅನ್ನೋದು ಇಷ್ಟ ತನಕ ನಾನು ಕಟ್ ಮಾಡಿದ್ದು. ಈಗ ಅದನ್ನ ಪ್ರೊಸೀಜರ್ ನೋಡೋಣ, ಯಾವ ಥರ ಮಿಶ್ರಣ ಮಾಡ್ಕೋಬೇಕಂತ ಹೇಳಿ. ಸೊ ಮೊದಲಿಗೆ ಆಯಿಲ್ ಎಷ್ಟು ಬೇಕೋ ಒಂದಷ್ಟು ಬೇಕಾಗಿರೋಷ್ಟು ಎಣ್ಣೆನ ಹಾಕಿ ಅದರಲ್ಲಿ ನಾನು ಇಷ್ಟವರೆಗೆ ಕಟ್ ಮಾಡಿದ್ನಲ್ಲ, ಸೊ ಕಟ್ ಮಾಡಿರುವಂತಹ ಈರುಳ್ಳಿ, ಅದ್ರ ಜೊತೆಗೆ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ತಗೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ದೀನಲ್ಲ ಆಲ್ರೆಡಿ, ಕಲರಿಗೋಸ್ಕರ. ಇಲ್ಲಿ ನಾನು ಒಂದು 10ರಿಂದ ಒಂದು 12 ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಖಾರ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿನೇ ಬೇಕು. ಸೊ ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು 3 ತಗೊಂಡಿದ್ದೀನಿ ಬೆಳ್ಳುಳ್ಳಿ. ಸೊ ಇವಿಷ್ಟು ನಾನು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾನು ಇದನ್ನು ರೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅದು ರೋಸ್ಟ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ನೀವು ಹಸಿ ಪೇಸ್ಟ್ ರುಬ್ಬಿ ನೀವು ಯಾವತ್ತೂ ಹಾಕಬಾರ್ದು. ಸೊ ಹಾಗಾಗಿ ಫಸ್ಟಿಗೆ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ಗೆ ಟರ್ನ್ ಆಗಿದ್ದ ಕೂಡಲೇ ನಾನು ಇಷ್ಟುವರೆಗೆ ನಿಮಗೆ ಹೋಲ್ ಗರಂ ಮಸಾಲ ಅಂತ ಹೇಳಿ ತೋರಿಸಿದ್ನಲ್ಲ, ಸೊ ಅವಷ್ಟನ್ನು ಕೂಡ ನೀವು ಡೈರೆಕ್ಟ್ ಹಾಕೋಬಿಡಬೇಕು. ಇದ್ರ ಜೊತೆಗೆ ಏನು ಅಂತ ಅಂದರೆ, ನಿಮ್ಮ ಮಿಕ್ಸಿ ಕೆಡಬಾರ್ದು ಅಂದರೆ ನೀವು ಈ ಪಲಾವ್ ಎಲೆ ಇದೆಯಲ್ಲ ಇದನ್ನು ಸ್ವಲ್ಪ ಈ ಥರ ಮುರಿದು ಹಾಕೋಬೇಕಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಮಿಕ್ಸಿ ಜಾರಿಗೆ ಡೈರೆಕ್ಟ್ ಹಾಕ್ತೀರಾ ಅಂದರೆ ಅವೆಲ್ಲ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಇರಬೇಕಲ್ವಾ. ಸೊ ಈಗ ನಾನು ಕೋಕೋನಟ್ ಪೀಸಸ್ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಕಟ್ ಮಾಡಿರೋ ಅಂಥದ್ದನ್ನು ಕೂಡ ಇದರಲ್ಲಿ ಹಾಕಿ ಈಗ ಚೆನ್ನಾಗಿ, ಅಂದರೆ ಅವಷ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನಿಗೆ ಬಂದಮೇಲೆ ಇವೆಲ್ಲನೂ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಗರಂ ಮಸಾಲ ಇವೆಲ್ಲನೂ. ಸೊ ಇದೆಲ್ಲ ಹೆಚ್ಚಿಗೆ ಸಮಯ ಏನಿಲ್ಲ, ಇದನ್ನು ಹಾಕಿ ಒಂದು 3 ನಿಮಿಷ ಕಲಿಸಿದ್ದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಗ್ಯಾಪ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅದರಲ್ಲಿ ನೀವೇನು ಮಾಡ್ತೀರಾ ಅಂದರೆ ಸ್ವಲ್ಪ ಟೊಮೊಟೊ ನಾವು ಕಟ್ ಮಾಡಿದ್ವಲ್ಲ, ಸೊ ಆ ಟೊಮೊಟೊನ ಮಧ್ಯದಲ್ಲಿ ಹಾಕಿ ಆ ಸುತ್ತ ಇರುವಂಥದ್ದನ್ನ ಮಧ್ಯದಲ್ಲಿ ಹಾಕಿರಿ. ಸೊ ದಟ್ ನಮಗೆ ಸ್ವಲ್ಪ ಹಸಿ ವಾಸನೆ ಅನ್ನೋದು ಟೊಮೊಟೊದು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಈಗ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ಟವ್ ಆಫ್ ಮಾಡಾಕ್ತಿದ್ದೀನಿ. ಸ್ಟವ್ ಆಫ್ ಮಾಡಿ ಇದು ಸಂಪೂರ್ಣ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಸಂಪೂರ್ಣ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ತಗೋಬೇಕು. ನೋಡಿ, ಸೊ ನಾನು ಈ ಥರ ಸಂಪೂರ್ಣ ತಣ್ಣಗಾಗಿದ್ದಾದ್ಮೇಲೆ ನಾನು ಫುಲ್ಲು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಅದರಲ್ಲಿ ಸ್ವಲ್ಪ ಬೇಕಾಗಿರುವಷ್ಟು ಮಾತ್ರನೇ ನೀರು ಹಾಕಿ. ಹೆಚ್ಚಿಗೆ ನೀರು ಹಾಕಿದ್ರೆ ನಮಗೆ ತೆಳ್ಳಗಾಗೋಗುತ್ತೆ ಮಿಶ್ರಣ ಅನ್ನೋದು ರುಬ್ಬಿದ್ದಾದ್ಮೇಲೆ ಪೇಸ್ಟ್. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ರುಬ್ಕೋಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಬಂದರೂ ಈ ಥರ ಗಟ್ಟಿಯಾಗಿರಬೇಕು, ನಮಗೆ ಹೆಚ್ಚಿಗೆ ತೆಳ್ಳಗಿರಬಾರ್ದು. ಎಷ್ಟು ಕನ್ಸಿಸ್ಟೆನ್ಸಿ ತಿಕ್ಕಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಗ್ರೇವಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಬೇಕಾಗಿರುವಷ್ಟು ಎಣ್ಣೆ ಹಾಕೋಣ. ಇಲ್ಲಿ ನಾನು ಬಂದು ಏನು ಮಾಡ್ತಿದ್ದೀನಿ ಅಂದರೆ ಒಂದು 7ರಿಂದ 8 ಟೇಬಲ್ ಸ್ಪೂನಿನಷ್ಟು ಆಯಿಲ್ನ ನಾನು ಬಳಕೆ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತು, ನಾವು ಮನೆಯಲ್ಲೂ ಮಾಡಿರೋ ಎಣ್ಣೆ ಸಪ್ರೇಟ್ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಯಾವಾಗಲಾದ್ರು ಹೇಳ್ತೀನಿ ನೀವು ಕೇಳಿದ್ರೆ. ಸೊ ಇಲ್ಲಂತೂ ನಾನು ಈರುಳ್ಳಿ ಕಟ್ ಮಾಡಿದ್ದಲ್ಲ, ಸೊ ಈರುಳ್ಳಿ ಕಟ್ ಮಾಡಿರುವಂಥದ್ದು ಕೂಡ ಇದರಲ್ಲಿ ನಾನು ಬಳಕೆ ಮಾಡ್ತಾ ಇದ್ದೀನಿ. ಸೊ ಈ ಈರುಳ್ಳಿ ಬಂದು ನಮಗೆ ಹೆಚ್ಚಿಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅನ್ನೋದೇನಿರೋದಿಲ್ಲ. ಜಸ್ಟ್ ನಮಗೆ ಈರುಳ್ಳಿ ಅನ್ನೋದು ಬೆಂದೋದ್ರೆ ಸಾಕಾಗಿರುತ್ತೆ. ಸೊ ಈಗ ಏನು ಮಾಡ್ತೀವಿ ಅಂತ ಅಂದರೆ, ಈ ಎಣ್ಣೆದ್ರಲ್ಲಿ ನಾವು ಕಟ್ ಮಾಡಿರುವಂತಹ ಚಿಕನ್ ಪೀಸಸ್ ಇದೆಯಲ್ಲ, ಗ್ರೇವಿಗೆ ಅಂತ ಎತ್ತಿಟ್ಟಿದ್ವಲ್ಲ, ಸೊ ಆ ಚಿಕನ್ ಪೀಸಸ್ನ ಇದರಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಹೆಚ್ಚಿಗೆ ಬೋನ್ ಪೀಸಸ್ ನಾವು ಇನ್ನೂ ಹೇಳೋಕ್ಕಾಗೋದಿಲ್ಲ, ಅಂಗಡಿನವ್ರು ಹೆಂಗೆ ಕೊಡ್ತಾರೋ 1.5 kg ಅಂದರೆ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನೀವು ಗ್ರೇವಿ ಮಾಡಲ್ಲ, ಸಂಪೂರ್ಣ ಫುಲ್ಲು ನೀವು ಸಾಂಬಾರು ಅಂದರೆ ಈ ಗ್ರೇವಿನೇ ಮಾಡ್ತೀರಾ ಅಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ಈಗ ಏನು ಮಾಡ್ತಿದ್ದೀರಾ ಅಂದರೆ, ಎಣ್ಣೆನಲ್ಲಿ ಈರುಳ್ಳಿ ಹಾಕಿದ್ದಾದಮೇಲೆ ಈ ಥರ ಚಿಕನ್ ಪೀಸಸ್ ಹಾಕಿಬಿಟ್ಟು ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿಕ್ಕೆ ಬಿಡಬೇಕು. ಕೆಲವ್ರು ಏನು ಮಾಡ್ತೀರಾ ಅಂದರೆ, ಈ ಥರ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ತಕ್ಷಣವೇ ಮಸಾಲ ಹಾಕಿಬಿಡ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ನೀವು ಗ್ರೇವಿ ಏನು ಮಾಡ್ತಿರೋ ಅದು ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ ನೋಡಿ, ಎಣ್ಣೆ ಹಾಕಿದ್ದಾದಮೇಲೆ ನೀವು ಸ್ವಲ್ಪ ಇದು ಎಣ್ಣೆಯಲ್ಲಿಯೇ ರೋಸ್ಟ್ ಆಗಲಿಕ್ಕೆ ಬಿಡಬೇಕು. ಇಲ್ಲ ಅಂದರೆ ಹಸಿ ವಾಸನೆ ಅನ್ನೋದು ಬರುತ್ತೆ. ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳಬೇಕು ನಾನು. ಏನು ಅಂತ ಅಂದರೆ, ನೀವು ಚಿಕನ್ ತಂದಿದ್ದಾದಮೇಲೆ ಕಲ್ಲುಪ್ಪಿರುತ್ತಲ್ಲ, ಕಲ್ಲುಪ್ಪು ಅರಿಶಿನ ಸ್ವಲ್ಪ ಹಾಕಿ ನೀವು ಚಿಕನ್ನ ಮೊದಲಿಗೆ ತೊಳಿಬೇಕು. ಆ ಥರ ತೊಳೆದಾಗ ಏನಾಗುತ್ತೆ ಅಂದರೆ ಹಸಿ ವಾಸನೆ ಅನ್ನೋದು ಇರೋದಿಲ್ಲ. ಸೊ ನೀವು ಇದುವರೆಗೂ ಆ ಥರ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಅದ್ರ ಜೊತೆಗೆ ಏನು ಮಾಡ್ತೀರಾ ಅಂದರೆ, ವೆನಿಗರ್ ಇದ್ದರೆ ವೆನಿಗರ್ನೂ ಹಾಕಿ ತೊಳಿರಿ. ಒಂದು ವೇಳೆ ವೆನಿಗರ್ ಇಲ್ಲ ಅಂದ್ಕೊಳ್ಳಿ, ನಿಂಬೆಹಣ್ಣು ಹಾಕಿ ತೊಳಿರಿ. ಸೊ ಅವಾಗ ನಿಮಗೆ ಹಸಿ ವಾಸನೆ ಅನ್ನೋದು ಇರೋದಿಲ್ಲ. ಈ ಟೈಮಲ್ಲಿ ಏನು ಮಾಡಿ ಅಂದರೆ, ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ರುಚಿಗೆ ತಕ್ಕಷ್ಟು ಅಂತ ಅಲ್ಲ, ಒಂದು ಸ್ವಲ್ಪ ಸ್ಟಾರ್ಟಿಂಗಿಗೆ ಶಾಸ್ತ್ರಕ್ಕೋಸ್ಕರ ಅಂತ ಹಾಕ್ಕೊಳ್ಳಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನಿನಷ್ಟು ಹಾಕ್ತಾಯಿದ್ದೀನಿ. ಒಂದು ವೇಳೆ ಆಮೇಲೆ ಗ್ರೇವಿ ಎಲ್ಲ ಆದಮೇಲೆ ನೋಡ್ಕೊಳ್ಳೋಣ, ಸಾಕಾಗಿಲ್ಲ ಅಂದರೆ ಮತ್ತೊಂಚೂರು ಹಾಕ್ಬೋದು. ಖಾರ ಪುಡಿ ಬಂದುಬಿಟ್ಟು ಈಗ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಎಸ್, ಖಾರ ಪುಡಿನೂ ಇಲ್ಲಿ ನಾವು ಸ್ವಲ್ಪ ಸ್ಪೈಸಿ ಹೆಚ್ಚಿಗೆ ತಿಂತೀವಲ್ಲ, ಸೊ ಹಾಗಾಗಿ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇಲ್ಲಿ ಬಂದು. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಂದರೆ ನೀವು ರೆಗ್ಯುಲರಾಗಿ ಯಾವ ಥರ ಯೂಸ್ ಮಾಡ್ತೀರೋ ಆ ಥರ ಬಳಕೆ ಮಾಡಿ. ಇಲ್ಲಿ ನಾನು ಅರಿಶಿನ ಪೌಡ್ರು ಒಂದು ಚಿಟಿಕೆ ಅಷ್ಟು ಹಾಕ್ತಾಯಿದ್ದೀನಿ. ಸೊ ಇವಿಷ್ಟು ಹಾಕಿದ್ದಾದಮೇಲೆ ನೋಡಿ, ಒಮ್ಮೆ ನೀಟಾಗಿ ಕಲಿಸ್ಕೊಂಬಿಡಬೇಕು. ಅಂದರೆ ಆ ಎಣ್ಣೆ ಮತ್ತು ಅರಿಶಿನ, ಆ ಖಾರ, ಉಪ್ಪು ಅನ್ನೋದು ಅದು
ಈ ಪ್ರತಿಯೊಂದು ಚಿಕನ್ ಪೀಸಸ್ ಕೂಡ ಅಂಟಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕು ಹಸಿಯಾಗಿಯೇ. ಈಗಲೇ ನೀವು ಮಸಾಲೆ ಎಲ್ಲ ಹಾಕಕ್ಕೆ ಹೋಗಬೇಡಿ, ನಾನು ಹೇಳೋದನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಈ ಥರ ಹಾಕಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಒಂದು 5 ನಿಮಿಷದವರೆಗೂ ಮುಚ್ಚಳ ಹಾಕಿ ಬಿಟ್ಬಿಡಿ. ನೋಡಿ, ನಾವೇನಾದ್ರು ಮಸಾಲ ಹಾಕಿಬಿಟ್ಟಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಮಸಾಲ ಹಾಕಿದ್ರೆ ತಾನಾಗಿ ಬೇಯಕ್ಕೆ ಬಿಟ್ವಾ ಅದರಿಂದ ಬಂದಿರುವಂತಹ ಎಣ್ಣೆನೇ ಅಷ್ಟೆಲ್ಲ ತೇಲ್ತಿರೋದು ನಿಮಗೆ. ಅದ್ರ ಜೊತೆಗೆ ನಾನು ತಗೊಬಂದಿರೋ ಚಿಕನ್ ಈ ಸರಿ ಸ್ವಲ್ಪ ಫ್ಯಾಟ್ ಇರೋವಂಥದ್ದು ಅನಿಸುತ್ತೆ ಸ್ವಲ್ಪ, ಹಾಗಾಗಿ ಹೆಚ್ಚಿಗೆ ಆಯಿಲ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗ್ತಿದೆ. ಈ ಥರ ಆಗಿದ್ದಾದಮೇಲೆ ನಾನು ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಕೂಡ ಅದರಲ್ಲಿ ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸೊ ನಾನು ಹೇಳೋದು ನಿಮ್ಗೆ ಇದೇನೆ, ಏನು ಅಂದರೆ ಫಸ್ಟಿಗೆ ಎಣ್ಣೆಯಲ್ಲಿ ಚಿಕನ್ ಅನ್ನೋದನ್ನ ರೋಸ್ಟ್ ಮಾಡಬೇಕು. ಆವಾಗ ಚಿಕನಲ್ಲಿರುವ ಎಣ್ಣೆ ಇನ್ನೊಂಚೂರು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆವಾಗ ನೀವು ಮಸಾಲ ಅನ್ನೋದನ್ನ ಹಾಕ್ರಿ. ಯಾವತ್ತೂ ಫಸ್ಟಿಗೆ ಚಿಕನ್ ಬೆರಿಕೆ ಮಾಡಿ ಮಸಾಲ ಹಾಕಿಬಿಟ್ರೆ ಚೆನ್ನಾಗಿರಲ್ಲ, ಹಸಿ ವಾಸನೆ ಬರುತ್ತೆ. ಸೊ ಹಾಗಾಗಿ ಈ ಥರ ಕಲಿಸಿದ್ದಾದಮೇಲೆ ಒಂದು 5 ನಿಮಿಷ ಮುಚ್ಚಳ ಹಾಕಿ ಬಿಟ್ಬಿಡಿ. ನೋಡಿ, ಈಗ ಆಯಿಲ್ ಅನ್ನೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೀವು ನೀರು ತಕ್ಷಣಕ್ಕೆ ಹಾಕಬಾರ್ದು. 5 ನಿಮಿಷಕ್ಕೂ ಮುಚ್ಚಳ ತೆಗೆದು ಒಂದು ಸರಿ ನೀಟಾಗಿ ಕಲಿಸಿದ್ದಾದಮೇಲೆ ಆನಂತರ ನಾವು ನೀರಿನ ನೋಡ್ಕೊಳ್ಳೋಣ. ಅಷ್ಟೋ ತನಕ ಹಸಿಯಾಗಿ ನಾವು ಇದುವರೆಗೆ ಮಿಶ್ರಣ ಮಾಡಿದ್ವಲ್ಲ, ಸೊ ಆ ಮಿಶ್ರಣದಲ್ಲಿನೇ ಈ ಚಿಕನ್ ಪೀಸಸ್ ಅನ್ನೋದು ಚೆನ್ನಾಗಿ ಬೆರೆದು, ಅಂದರೆ ಪ್ರತಿಯೊಂದು ಚಿಕನ್ ಪೀಸಸ್ಗೂ ಹೋಗಿ ಅಂಟಬೇಕದು. ಸೊ ಈಗ ನೋಡಿ, ಇದುವರೆಗೆ ಒಂದು 15 ನಿಮಿಷ ಆಯಿತು ಬರೀ ಮಸಾಲದಲ್ಲೇ ಬೇಯಿಸಿದ್ದು. ಈಗ ಏನು ಮಾಡ್ತೀರಾ ಅಂದರೆ ಆ ಮಿಕ್ಸಿ ಜಾರಲ್ಲಿ ಮಸಾಲ ಇರುತ್ತಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಮ್ಮೆ ಕಲಸಿ. ಒಂದು ವೇಳೆ ನಿಮಗೆ ಗ್ರೇವಿ ಬೇಡ, ಬರೀ ಇಷ್ಟಿದ್ರೆ ಸಾಕು ಅನ್ನೋ ಥರ ಇದ್ದಲ್ಲಿ ನೀರು ಆ್ಯಡ್ ಮಾಡೋದೇನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನಾನು ವಡೆ ಮಾಡ್ತಿರೋದ್ರಿಂದ ವಡೆಗೆ ಅಂದರೆ ಆಂಧ್ರ ಸೈಡು ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಈ ಥರ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಮಾಡಿದ್ರೇ. ಸೊ ಹಾಗಾಗಿ ನಮಗೆ ಆ ಥರ ಅಭ್ಯಾಸ ಅಲ್ಲ. ಒಂದು ವೇಳೆ ನೀವು ಮುದ್ದೆ ಮಾಡ್ತೀರಾ ಅಂದರೆ ಆ ಥಿಕ್ನೆಸ್ ಫಸ್ಟಿಗಿತ್ತಲ್ಲ ಅದೇ ಸಾಕು, ನೀರು ಹಾಕೋದೇನು ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀರು ಬೇಕು ಅಂದರೆ ನೀರು ಹಾಕಿ. ಈ ಥರ ನೀರು ಹಾಕಿದ್ದಾದಮೇಲೆ ನೋಡಿ, ನಾನು ಮುಚ್ಚಳ ಇಟ್ಟು ಒಂದು 5 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಮುಂಚೆ ಇದ್ದಿದ್ದ ಕಲರ್ಗೂ ಈಗಿರೋ ಕಲರ್ಗೂ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಲ್ಲ. ಸೊ ಒಂದು 5 ನಿಮಿಷ ಸಂಪೂರ್ಣವಾಗಿ ತಾನಾಗೆ ಈ ಥರ ಬೇಯೋಕ್ಕೆ ಬಿಟ್ಬಿಡ್ಬೇಕು ನಾವು. ಈಗೊಮ್ಮೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಪ್ರತಿಯೊಂದು ಪೀಸನ್ನು ನೀವು ಈ ಟೈಮಲ್ಲಿ ನೋಡ್ಕೋಬೇಕು. ಒಂದು ವೇಳೆ ನಿಮಗೆ ಉಪ್ಪು ಅನ್ನೋದು ಕಡಿಮೆ ಆಗಿ, ಖಾರ ಅನ್ನೋದು ಕಡಿಮೆ ಆಗಿ ಏನಾರು ಅನ್ನಿಸ್ತು ಅಂದರೆ ಇಲ್ಲೇ ನೀವು ಹಾಕೋಬೋದು. ನಾನೇನು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಾವು ತಿನ್ನೋ ಸ್ಪೈಸ್ ಯಾವಾಗಲೂ ಅಷ್ಟೇ ಸ್ಪೂನ್ ಆಗಿರೋದ್ರಿಂದ ನಾವೇನು ಹೆಚ್ಚಿಗೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡಿ, ಆಯಿಲ್ ಅನ್ನೋದು ಎಷ್ಟು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗಿದೆ ಅಲ್ಲ. ಈಗಂತೂ ಮತ್ತೊಮ್ಮೆ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟು, ಈಗ ನೋಡಿ ಮತ್ತಷ್ಟು ಎಣ್ಣೆ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗ್ತಾನೇ ಇದೆ. ಸೊ ಈ ಥರ ಆಗ್ತಿದೆ ಅಂದರೆ ನಮ್ಮ ಮಾಡಿರುವಂಥ ಚಿಕನ್ಸ್ ಗ್ರೇವಿ ಬಂದು ರೆಡಿಯಾಗಿದೆ ಅಂತ ಹೇಳಿ. ಸೊ ನೀವು ಮುದ್ದೆ ಜೊತೆಗೂ ಕೂಡ ಈ ಗ್ರೇವಿ ಅನ್ನೋದು ತಿನ್ಬೋದು. ರಾತ್ರಿ ಮಾತ್ರ ನಾವು ಮುದ್ದೆ ತಿಂತೀವಿ, ಮಧ್ಯಾಹ್ನ ಏನಾದರೂ ಆದರೆ ವಡೆ ತಿಂತೀವಿ ನಾವು. ಸೊ ಇದು ಬಂದ್ಬಿಟ್ಟು ಮಮ್ಮಿ ವಡೆಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ, ಎಷ್ಟು ನೆನೆಸ್ಬೇಕೋ ಅಷ್ಟು ನೆನೆಸಿದ್ದಾರೆ. ಸೊ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಉಪ್ಪಿಟ್ಟು ರವೆ ಬಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋಬೇಕು. ಹೆಚ್ಚಿಗೆ ಹಾಕೊಂಡ್ರೆ ತುಂಬ ಗಟ್ಟಿ ಆಗುತ್ತೆ. ನೆನೆ ಹಾಕಿಟ್ಟಿದ್ರು, ರುಬ್ಬಿದ್ರು. ನೆನ್ನೆ ಅಲ್ಲ, ಆ್ಯಕ್ಚುಲಿ ಇದು ಮಾಡೋಕ್ಕೂ ಒಂದು 5 ಅವರ್ ಮುಂಚೆ ನೆನೆ ಹಾಕಿಟ್ಟಿದ್ರು. ಯಾವುದು ಉದ್ದಿನ ಬೇಳೆ ನೆನೆ ಹಾಕಿಟ್ಟು ಮಿಕ್ಸಿ ಮಾಡಿದ್ದಾದಮೇಲೆ ನೋಡಿ, ಉಪ್ಪಿಟ್ಟು ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ತಿದ್ದಾರೆ. ಒಂದು ವೇಳೆ ನಮ್ಮ ಹತ್ರ ಅಂದರೆ ಇವಾಗ ನಾನ್ ವೆಜ್ ಇರೋದ್ರಿಂದ ಇದರಲ್ಲಿ ಈರುಳ್ಳಿ ಆಗಲಿ, ಕೊತ್ತಂಬರಿ ಸೊಪ್ಪಾಗಲಿ, ಇದು ಮಸಾಲ ವಡೆ ಮಾಡ್ತಾರಲ್ಲ ಆ ಥರ ಮಾಡ್ತಿಲ್ಲ, ಯಾಕಂದರೆ ನಮಗೆ ಸ್ಪೈಸಿ ಇರುತ್ತೆ ನಾನ್ ವೆಜ್ಜು. ಸೊ ಹಾಗಾಗಿ ಇಲ್ಲಿ ನಾವು ಪ್ಲೇನ್ ವಡೆ ಬಳಕೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮ ವೆಜ್ಜಲ್ಲಿ ಏನಾದ್ರು ಮಾಡ್ತೀರಾ, ಆಲೂ ಗ್ರೇವಿ ಆ ಥರ ಏನಾದ್ರು ಮಾಡ್ತೀರಾ, ಆಲೂಗೆಡ್ಡೆದು ಅನ್ನೋ ಥರ, ಅದರಲ್ಲಿ ಮಸಾಲಕ್ಕೆ ಹೋದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಎಣ್ಣೆ ಎಷ್ಟು ಬೇಕೋ ಡೀಪ್ ಫ್ರೈಗೆ ಆಗೋಷ್ಟು ಅಷ್ಟು ಎಣ್ಣೆ ಇಟ್ಟು, ನೋಡಿ ನಿಮ್ಮ ಶಿರೀಷ ಕಂಡ್ರಿ ಇವಾಗ ಮಾಡ್ತಿರೋ ವಡೆನ. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ವಡೆಗಳನ್ನ. ಸೊ ಹಾಗಾಗಿ ನಾನೇನಾದ್ರು ವಡೆಗಳು ಹಾಕ್ತೀನಿ ಅಂದರೆ ಶೇಪ್ ಅಷ್ಟು ಬರೋದಿಲ್ಲ, ಏನೋ ವಡೆ ಬರಬೇಕಂದ್ರೆ ವಡೆ ಬರುತ್ತೆ ಅಷ್ಟೇ. ಸೊ ನಮ್ಮ ಮಮ್ಮಿ ಹಾಕಿದ್ರೇ ಸ್ವಲ್ಪ ಶೇಪ್ಸ್ ಅನ್ನೋದು ಬರುತ್ತೆ. ನಾನು ಹಾಕಿದ್ರೆ ರೌಂಡ್ ಅಂತೂ ಇರೋದಿಲ್ಲ, ರೌಂಡ್ ಬಿಟ್ಟು ಏನೆಲ್ಲ ಶೇಪ್ಗಳು ಇರುತ್ತೆ. ಸೊ ಫಸ್ಟಿಗೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಇದನ್ನು ಮಾಡೋಕ್ಕೆ ಬರ್ತಿರಲಿಲ್ಲ. ಇತ್ತೀಚೆಗೆ ನಾನು ಇದನ್ನು ಕಲಿಸಿರೋದು ವಡೆ ಮಾಡೋದನ್ನ. ಸೊ ನನ್ನ ನೋಡಿ ಕಲಿಯೋರು ಇದ್ದೀರಾ ಅಂದರೆ ಹೊಸದಾಗಿ ನೋಡಿ ಕಲಿಯೋರು ಓಕೆ, ಇಲ್ಲ ನಮ್ಮ ಮಮ್ಮಿ ಥರ ಅಂದರೆ ನಮ್ಮ ಮಮ್ಮಿ ಫುಲ್ಲು ರೌಂಡಿಗೆ ಬರುತ್ತೆ. ಸೊ ನೋಡಿ, ಈ ಥರ ಹದವಾಗಿ ತಗೊಂಡು ಮಧ್ಯದಲ್ಲಿ ರೌಂಡ್ ಮಾಡಿ ಹಾಕ್ತಾರೆ. ನನಗೆ ಈ ಥರ ಟೆಕ್ನಿಕ್ಸ್ ಇನ್ನೂ ಬರ್ತಾ ಇಲ್ಲ, ಯಾಕಂದರೆ ನಾವಿನ್ನೂ ಸ್ಟಾರ್ಟಿಂಗ್, ಇನ್ನೂ ಬೇಸಿಕ್ ಲರ್ನರ್ಸ್ ಅಲ್ವಾ. ಸೊ ನಮಗೆಲ್ಲ ಬೋರ್ಡ್ಗಳಿಗೆಲ್ಲ ನಾನು ಮಾಡೋ ಥರ ಆದರೆ ಸರಿ, ಇಲ್ಲ ಎಕ್ಸ್ಪೀರಿಯನ್ಸ್ಡ್ ಅಂದರೆ ನಮ್ಮ ಮಮ್ಮಿ ಮಾಡೋ ಥರನೇ ಮಾಡಿ, ಇಲ್ಲ ನೀವುಗಳು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ಹಾಗಾಗಿ ನೀವು ಮಾಡೋ ಥರ ಆದ್ರೂ ಪರವಾಗಿಲ್ಲ. ನನ್ನಂಥ ಬೋರ್ಡ್ಗಳಿಗೆ ರೌಂಡ್ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ರೌಂಡ್ಸ್. ಸೊ ಈ ಥರ ನೀವೇನಾದ್ರೂ
ವಡೆ ಮಾಡಿ, ಚಿಕನ್ ಗ್ರೇವಿ ಮಾಡಿ, ಚಿಕನ್ ಫ್ರೈ ಮಾಡಿದರೆ ಒಬ್ಬ ನೋಡ್ತಿದ್ರೇ ನನಗೆ ತಿನ್ಬಿಡ್ಬೇಕು ಅನ್ನಿಸ್ತಿದೆ, ಮತ್ತು ತಿನ್ಬೇಕು ಅನ್ನಿಸ್ತಿದೆ. ಆಲ್ರೆಡಿ ತಿಂದಾಯಿತು, ಮತ್ತೇನು ತಿನ್ಬೇಕಂತ ಅನ್ನಿಸ್ತಿದೆ. ಸೊ ಹಾಗಾಗಿ ನೀವು ಯಾವುದೇ ಥರ ತಡ ಮಾಡಬೇಡಿ, ನೀವು ಇದೇ ಥರ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರಿ ಕಣ್ರಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತಿರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.